ಹ್ಞೂ ನಮಸ್ಕಾರ ವೆಲ್ಕಮ್ಪ. ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡ್ಲಿಗೆ ವೆಲ್ಕಮ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಂಸ್ಥೆ ಒಳಗೆ ತರಬೇತಿ ಮಾಲಿ ತಮ್ಮ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಅಗ್ನಿವೀರನಾಗಿ ಆಯ್ಕೆನಾಗಿ ರಜೆಗೆ ಬಂದಂಥ ಅಭ್ಯರ್ಥಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಓಕೆ ಕೂಡ್ರು. ಪೂರ್ತಿ ನಿನ್ನ ಹೆಸರು ಅದಾಗ? ನನ್ನ ಹೆಸರು ಮಲ್ಲಪ್ಪ ಸಿದ್ದಪ್ಪ ಚೌಲೆ ಅಂತ ರೀ. ಹಾಂ. ನಮ್ಮೂರು ಹತ್ತನೇ ತಾಲೂಕು ಮಹೇಶ್ವರಿಗೆ ಅಂತ. ನಿಮ್ಮ ಪ್ರೈಮರಿ ಸ್ಕೂಲ್ ಅದ ಎಲ್ಲಿ ಅದ? ನಮ್ಮ ಪ್ರೈಮರಿ ಸ್ಕೂಲ್ ರೀ ಗೋರ್ಮೆಂಟ್ ಸ್ಕೂಲ್ ನದಿ ಹಿಂಗಳ ಕಲ್ತಿದ್ವಿ ರೀ. ಹಾಂ. ನಮ್ಮ ಪ್ರೌಢ ಶಿಕ್ಷಣ SSB ಹೈಸ್ಕೂಲ್ ನಂದೇಶ್ವರದಲ್ಲಿ ಐತ್ರಿ. ಮತ್ತು ನಮ್ಮ ಕಾಲೇಜ್ ಬಂದುಬಿಟ್ಟು BLD ಜಮಖಂಡೇರಿ ಕಾಲೇಜ್ ಮುಗೀತಿ. ಅದು ಮುಗಿದ ನಂತರ ಇಲ್ಲಿ ಕೋಚಿಂಗ್ ಬಂದಿದ್ವಿ. ಎಷ್ಟು ತಿಂಗಳು ಇದ್ರಿ ನಮ್ಮಲ್ಲಿ? ಆಮೇಲೆ ಸರ್ 5 ತಿಂಗಳ ಕೋಚಿಂಗ್ ಮಾಡಿದ್ರಿ. 5 ತಿಂಗಳು ಇಲ್ಲೇ ಫಿಸಿಕಲ್ ಎಕ್ಸಾಮ್ ಕೋಚಿಂಗ್ 5 ತಿಂಗಳು ತೊಗೊಂಡಿರಿ. ಈ ಸದ್ಯ ಟ್ರೈನಿಂಗ್ ಎಲ್ಲಿತ್ತು ನಿಮ್ಮದು? ಈಗ ನಮ್ಮ ಟ್ರೈನಿಂಗ್ ರೀ ASC ಸೆಂಟರ್ ನಾರ್ತಲ್ಲಿ ಐತ್ರಿ ಬೆಂಗಳೂರಲ್ಲಿ ಐತಾನ? ಈಗ ಎಷ್ಟು ತಿಂಗಳು ಟ್ರೈನಿಂಗ್ ಮಾಡಿರಿ? ಈಗ ಟ್ರೈನಿಂಗು 7-8 ತಿಂಗಳು ಐತೆ ಸರ್. 8 ತಿಂಗಳಾಯ್ತು. ಈಗ ಯಾವಾಗ ಬಂದಿರಿ ರಜೆಗೆ? ರಜೆಗೆ ಸರ್ 6ನೇ ತಾರೀಕು ಮನೆಗೆ ಬಂದಿದ್ವಿ. ನಾವು ಮತ್ತೆ ಹೋಗೋದು ಸರ್ 25ನೇ ತಾರೀಕು ಹೋಗಿದ್ರಿ. ಹೌದಾ? ನೀವು ಎಷ್ಟು ಜನ ಅಣ್ಣ ತಮ್ಮ ಮನೆಯಾಗ? ನಾವು 3 ಮಂದಿ ಅಣ್ಣ ತಮ್ಮ ರೀ ಸರ್. ನಮ್ಮ ಅಣ್ಣ ಬ್ಯಾಂಕ್ನಾಗ ಕೆಲಸ ಮಾಡ್ತಾನೆ ರೀ. ನಮ್ಮ ತಮ್ಮ ಒಬ್ಬ ಡ್ರೈವರ್ ಅದಾನ ರೀ. ನಾವು ಡಿಫೆನ್ಸಿಗೆ ಸೇರಿದ್ದೀನಿ ರೀ. ಹಾಂ. ಈಗ ಆರ್ಮಿ ಸೇರಿದಾರ ನಿಮ್ಮ ಕುಟುಂಬದಾಗ ನೀವು ಫಸ್ಟ್? ನಾವು ಒಬ್ಬ ರೀ. ನಮ್ಮ ಸಂಸ್ಥೆಯೊಳಗೆ ಸುಮಾರು 5 ತಿಂಗಳ ಕಾಲ ತರಬೇತಿಯನ್ನು ತೊಗೊಂಡ್ರಿ. ಅಂದರೆ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು SSC GD ಆಗಿರ್ಬೋದು, ಅಗ್ನಿವೀರ ಆರ್ಮಿ ಆಗಿರ್ಬೋದು, TE ಆಗಿರ್ಬೋದು, ಆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆ ವಿದ್ಯಾರ್ಥಿಗಳು ಹೇಳಕ್ಕೆ ಒಂದು ಇಷ್ಟಪಡ್ತೇನೆ ರೀ, ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು. ಮತ್ತೇನ ಅವ್ರ ತಲೆಯಾಗ ಒಂದು ಇರಬೇಕು, ನಾನು ನೌಕರಿ ಮಾಡ್ತಾನೆ ಅನ್ನೋದು. ಮೊಬೈಲ್ ಯೂಸ್ ಮಾಡಿದ್ರು ಜಸ್ಟ್ ಓದಿನ ಪುಸ್ತಕ ಅಷ್ಟು ಯೂಸ್ ಮಾಡಿರಿ. ಮತ್ತು ಹೇಳ್ಬೇಕಂದ್ರೆ ಈ ಅಂಥ ಚಟಗಳೆಲ್ಲ ಬಿಡಬೇಕು. ಬಿಟ್ಟು ಅವ್ರ ತಲೆಯಲ್ಲಿ ಅವ್ರ ಮನೆಯವ್ರ ನೆನಪಿದ್ರೆ ನೌಕರಿ ಆಗೇ ಆಗುತ್ತೆ. ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಥೆಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದೇ ಸಂಸ್ಥೆಗೆ ನಮ್ಮ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಿ? ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಏನು ಕಡಿಮೆನೇ ಇಲ್ಲ. ಇಲ್ಲಿ ಸಂಸ್ಥೆಯೊಳಗೆ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅದರ ಡಬಲ್ ನಮಗೆ ಹೊಳ್ಳಿ ಪ್ರತಿಫಲ ಸಿಗ್ತೈತಿ. ಅಷ್ಟು ಚಲೋ ಸಂಸ್ಥೆನೂ ಐತಿ. ಎಷ್ಟು ನಾವು ನಮ್ಮ ಸಂಸ್ಥೆಗೆ ಗೌರವ ಕೊಟ್ಟು ನಾವು ಇಲ್ಲಿ ಪ್ರಯತ್ನ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚು ನಮಗೆ ಪ್ರತಿಫಲ ಸಿಗ್ತೈತಿ ಅಂತ ಹೇಳ್ತಾ ಒಳ್ಳೆ ಕ್ಲಾಸ್ಗಳು ನಡೀತಾವೆ, ಒಳ್ಳೆ ಫಿಸಿಕಲ್ ಟ್ರೈನಿಂಗ್ ನಡೀತೈತಿ. ಅದೇ ರೀತಿಯಾಗಿ ನಿಮ್ಮ ಊರಾಗ ಮತ್ತು ಮಿಲ್ಟ್ರಿ ಯಾರ ಅಥವಾ ನಿಮ್ಮದು ಫಸ್ಟ್? ನಮ್ಮ ಊರಲ್ಲಿ ಒಬ್ಬರು ಪರ್ಮನೆಂಟ್ ಆರ್ಮಿ ಅಲ್ಲಿ ಒಬ್ಬರಾಗಿದ್ದರು. ಅಗ್ನಿವೀರನಾಗಿ ನಾನೇ ಫಸ್ಟ್ ಆಗಿದ್ದೆ. ಅಗ್ನಿವೀರನಾಗಿ ನಿಮ್ಮದಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಸೂಟಿ ಒಳಗೆ ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀವಿ. ಅದೇ ರೀತಿಯಾಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಏನಪ್ಪ ಅಂದ್ರೆ ನೀವು ಅಗ್ನಿವೀರ ಆಯ್ಕೆ ಆಗಿರಿ. ಈಗ ಸೂಟಿ ಒಳಗೆ ಬಂದು ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳಿಗೆ ಫಿಸಿಕಲ್ ಯಾವ ರೀತಿ ಇರ್ತದೆ, ಎಕ್ಸಾಮ್ ಯಾವ ರೀತಿ ಇರ್ತದೆ, ಟ್ರೈನಿಂಗ್ ಯಾವ ರೀತಿ ಇರ್ತದೆ, ಆರ್ಮಿ ಯಾವ ರೀತಿ ಜಾಬ್ ಮಾಡಬೇಕು ಅಂತಕ್ಕಂಥ ಮಾರ್ಗದರ್ಶನ ನೀಡಬೇಕು. ಮೇಲಿನ ಮೇಲೆ ಬರ್ತಾ ಇರಬೇಕು. ಈಗ ನೀವು ಟ್ರೈನಿಂಗ್ ಮುಗಿಸೋ ಮನೆಗೆ ಬಂದಮೇಲೆ ಮನೆಯವ್ರ ಖುಷಿ ಹೆಂಗೈತ್ರಿ? ಮನೆಯವ್ರ ಖುಷಿ ಏನಂದ್ರೆ ಮನೆಯವ್ರಿಗೆ ಮಾತೇ ಬರ್ತಾಯಿಲ್ಲ ನಮ್ಮ ನೋಡಿ. 7-8 ತಿಂಗಳಿಂದ ನಮ್ಮನ್ನು ನೋಡೇ ಇಲ್ಲ ಅವರು. ಒಮ್ಮೆ ಬರೋಣ ಅವ್ರ ಬಾಯಲ್ಲಿ ಮಾತೇ ಇಲ್ಲ. ಭಾಳ ಖುಷಿಯಾಗಿದ್ದರು ಮನೆಯೆಲ್ಲ. ಊರಲ್ಲಿ ಅಷ್ಟೇ. ಮೊದಲು ಅಗ್ನಿವೀರ್ ನಾನೇ ಆಗಿರೋದ್ರಿಂದ ಊರಲ್ಲಿ ಅಷ್ಟು ಚೆನ್ನಾಗಿತ್ತು. ಈಗ ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲ ಮನೆಯವ್ರನ್ನೂ ಎಲ್ಲರಿಗೂ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ. ಮೊದಲು ನೀವು ಜಾಬ್ ಹಿಡಿಕಿತ ಮೊದಲು ಹೆಂಗಿತ್ತು, ಈಗ ಹೆಂಗೆ ಅನ್ನಿಸ್ತದೆ? ಅಂದ್ರೆ ಜನ ಯಾವ ಟೈಪ್ ನೋಡ್ತಾರೆ ನಿಮ್ಮನಿಗೆ? ಜಾಬ್ ಹಿಡಿಕಿತ್ತ ಮೊದಲೇನೇ ಬೇರೆ. ನಾವು ಜಾಬ್ ಹಿಡಿಕಿತ್ತ ಮೊದಲು ಆ ಕಡೆ ಈ ಕಡೆ ಕೂತ್ರಂದ್ರೆ ಅವರು ಹೇಳ್ತಿದ್ರು, ಏನು ಮಾಡಲ್ಲ, ಸಾಲಿಗೆ ಹೋಗಲ್ಲ, ಹಂಗೆ ಹಿಂಗೆ ಮನ್ಯಾಗ ಕುಂತಿರ್ತಿ ಏನಿಲ್ಲ ಅಂತ ಕೇಳ್ತಿದ್ರು. ಈಗ ನಾವು ಜಾಬ್ ಹಿಡ್ಕೊಂಡು ಹೋಗೋಣ, ಯಾರು ನಮ್ಮನ್ನ ಅಷ್ಟು ಕೇಳಂಗಿಲ್ಲ, ಯಾವಾಗ ಬಂದು ಹೆಂಗೆ ಆರಾಮ ಅಷ್ಟೇ ಕೇಳ್ತಾರೆ. ಎಲ್ಲರೂ ಖುಷಿಯಿಂದ ಮಾತಾಡ್ತಾರೆ. ಚಲೋ ಇದ್ರಿಗೂ ನೌಕರಿ ಹಿಡಿದ್ರನ ಅದೊಂದು ವ್ಯಾಲ್ಯೂ ಬೇರೆ ಸಿಗ್ತೈತಿ ಅಂತ. ನಿಮ್ಗೆ ಇಂಡಿಯನ್ ಆರ್ಮಿ ಸೇರ್ಬೇಕಂತ ಮೊದಲಿಂದ ಕನಸಿತ್ತೋ ಅಥವಾ ಯಾವ ರೀತಿ ಇತ್ತು? ನಮ್ಮದು ಇಂಡಿಯನ್ ಆರ್ಮಿ ಅಂದ್ರೆ ನಮ್ಮ ಅಣ್ಣನ ಕನಸು ರೀ ಸರ್. ನಮ್ಮ ಅಣ್ಣನ ಕನಸು, ನಮ್ಮ ಅಣ್ಣಂದು ಸ್ವಲ್ಪರಲ್ಲಿ ಹೋಯ್ತು. ಅದರಿಂದ ಅವನದು ಹೇಳ್ದ, ನಮ್ಮ ಮನೆಗೆ ಒಂದಾದ್ರೂ ಯೂನಿಫಾರ್ಮ್ ಬರಬೇಕು, ಅದು ಇಂಡಿಯನ್ ಆರ್ಮಿದ ಬರಬೇಕು ಅಂತ ಹೇಳಿ. ಮತ್ತು ಅದ್ರ ಸಲುವಾಗಿ ಅವನ ಸಲುವಾಗಿ ನಾನು ಕಷ್ಟಪಟ್ರಿ. ಇಲ್ಲಿ ಕೋಚಿಂಗ್ ಬಂದಂತ ಹೇಳಿ ನಂದು ಸ್ವಲ್ಪ ನೌಕರಿಗೆ ಭಾಳ ಹೆಲ್ಪ್ ಆಯ್ತು ರೀ. ಓಕೆ, ಮತ್ತೊಮ್ಮೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಅಭಿನಂದನೆ ಹೇಳ್ತೀವಿ. ನಿನ್ನ ಜಾಬ್ ನೋಡಪ್ಪ. ನನ್ನ ಆಸೆ ಏನು ಆಸೆಪ್ಪ ಅಂದರೆ
ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಈಗ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಅಗ್ನಿವೀರ ಮಾಡ್ಯಾರ. ಅಂದರೆ ಅವಾಗ 4 ವರ್ಷ ಕೆಲವೊಂದು ಜನರಿಗೆ ಇರ್ತೈತಿ, ಆಮೇಲೆ ಮುಂದೆ 15 ವರ್ಷ ಕೆಲವೊಂದು ಜನರಿಗೆ ಇರ್ತೈತಿ. ನೀ ಏನಪ್ಪ ಅಂದ್ರೆ ನನ್ನ ಆಸೆ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಮತ್ತು 15 ವರ್ಷ ಮಾಡಬೇಕು, ಆಮೇಲೆ ಪ್ರಮೋಷನ್ ತೊಗೋಬೇಕು. ಅದು ನನ್ನ ಆಸೆ ಅದ. ನಿಮ್ಮ ಕುಟುಂಬದ ಹೆಸರು ಆಮೇಲೆ ನಿಮ್ಮ ಊರಿನ ಹೆಸರು ನಮ್ಮ ಸಂಸ್ಥೆ ಹೆಸರನ್ನ ತರಬೇಕಂತೇಳಿ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸ್ತೀನಿ. ಓಕೆ, ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.